ಮತ್ತು ಪೋಸ್ಟರ್ ಟೈಟಲ್ ಲಾಂಚ್ ಎರಡು ಒಟ್ಟಿಗೆ ಇಟ್ಕೊಂಡಿದ್ವಿ. ಎಲ್ರಿಗೂ ಖುಷಿಯಾಗಿದೆ ಅಂತ ನಾನು ಭಾವಿಸ್ತೀನಿ. ಇಲ್ಲಿ ಇವತ್ತು ಇದ್ರು ಅವ್ರಿಗೆ ತುಂಬ ಕುರೇಶಿ ಅವರಿಗೆ ಆ್ಯಂಡ್ ಧ್ರುವ, ಅವನ ಜರ್ನಿ ಆಲ್ಮೋಸ್ಟ್ ಒಂದು 20 ವರ್ಷದಿಂದ ನಾನು ಅವನು ಇಬ್ಬರು ಒಂದೇ ಸ್ಕೂಲಲ್ಲಿ ಓದ್ತಾ ಇದ್ವಿ. ಸೊ ಅಲ್ಲಿಂದ ಈಗ ಇಲ್ಲಿ ಬಂದು ವಿಶ್ ಮಾಡಿ ಹೋಗೋದಕ್ಕೆ ತುಂಬ ಥ್ಯಾಂಕ್ಸ್. ಯೋಗಿ ಅವರ ಒಂದು ವಿಷನ್ ಇದೆ ಅನ್ಸುತ್ತೆ ನಿಮ್ಗೆ. ಆಲ್ಸೋ ಡೆಡಿಕೇಟೆಡ್ ಟು ಬೈಕ್ ಲವರ್ಸ್ ಅಂತ ಕೂಡ ಇದೆ. ಸೊ ಎಲ್ರಿಗೂ ಈ ಸಿನಿಮಾ ಸಾಕಷ್ಟು ವಿಷಯಗಳನ್ನ ಹೇಳಕ್ ಹೊರಟಿದೀವಿ ಈ ಸಿನಿಮಾದಲ್ಲಿ. ಆ್ಯಂಡ್ ನನಗೆ ಆಲ್ಮೋಸ್ಟ್ 2 ವರ್ಷ ಆಗಿ ದೊಡ್ಡದಲ್ಲಿ ಒಂದು ಮುಹೂರ್ತ ಮಾಡಿ ಒಂದು ಸಿನಿಮಾ ಮಾಡಿದ್ದು. ಆ್ಯಂಡ್ ಅದು ಒಂದು ರೀಸನ್ ಕೂಡ, ಏನಾದ್ರು ಒಂದು ಪ್ರಯತ್ನ ಪಡಬೇಕಲ್ಲ. ಸೊ ಹಂಗಾಗಿ ಆಯಿತು. ಏನೇ ಮಿಸ್ಟೇಕ್ಸ್ ಹಾಕಿರೋ ದಯವಿಟ್ಟು ಕ್ಷಮೆ ಇರಲಿ. ಆ್ಯಂಡ್ ನಮ್ಮ ಡೈರೆಕ್ಟರ್ ಥ್ಯಾಂಕ್ ಯು. ಆ್ಯಂಡ್ ಆಕಾಂಕ್ಷ ಅವರು ಮೊದಲನೇ ಸಿನಿಮಾ ಇದು ಕನ್ನಡದಲ್ಲಿ ಆಕ್ಟ್ ಮಾಡ್ತಾರೆ. ಆ್ಯಂಡ್ ವೆಲ್ಕಮ್ ಆಕಾಂಕ್ಷ ನಿಮಗೆ. ಪ್ರೊಡ್ಯೂಸರ್ ಅವರು ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ನಮ್ಮ ಸಿನಿಮಾಟೋಗ್ರಾಫರ್ ಸಂಕೇತ್ ಈಗಾಗಲೇ ತುಂಬ ದೊಡ್ಡ ಸಿನಿಮಾ ಇಲ್ಲಿ. ಸೊ ಇದು ಕೂಡ ಆಕ್ಚುಲಿ ನಾನು ಅವನು ಹಳೆ ಪರಿಚಯನೇ. ಸೊ ಇದು ಮೊದಲನೇ ಸಿನಿಮಾ ನಾವಿಬ್ರು ಮಾಡ್ತಿರೋದು. ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವರು ಕೂಡ ವಂಡರ್ಫುಲ್ ಮ್ಯೂಸಿಕ್ನ ಕೊಟ್ಟಿದ್ರು ಈ ಮುಂಚೆ ಮಾದೇವ ಸಿನಿಮಾದಲ್ಲಿ. ನನಗೂ ಇಷ್ಟ ಆಗಿತ್ತು. ಆ್ಯಂಡ್ ಈಗ ಅವ್ರ ಜೊತೆ ಕೆಲಸ ಮಾಡ್ತಿರೋದು ಕೂಡ ತುಂಬಾ ಖುಷಿ ಆಗ್ತಿದೆ. ಆ್ಯಂಡ್ ಇಲ್ಲಿ ಬಂದಿರೋ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಯು ಸೊ ಮಚ್. ಎಷ್ಟು ಬಾಟ್ಲ್ ಕೈಗೆ ಸಿಗುತ್ತೋ ಎಲ್ಲ ತೊಗೊಂಡಲ್ಲಿ ಹಾಕೊಂಡ್ವಿ ಸರ್ ಅವತ್ತು. ಜಸ್ಟ್ ಬಿಕಾಸ್ ಅವನಲ್ಲಿ ಏನು ತುಂಬ ನೋವಿದೆ ಅನ್ನೋದನ್ನು ಒಂದು ಕನ್ವೆ ಮಾಡಬೇಕಿತ್ತು ನಾವು ಈ ಒಂದು ಪೋಸ್ಟರ್ ಮುಖಾಂತರ. ಸೊ ಹಾಗಾಗಿ ಅದಾಯಿತು. ಆ್ಯಂಡ್ ಫಾರ್ ಎವರ್ ಯಾವುದೇ ಒಂದು ವಸ್ತುನಾಗಲಿ ಅಥವಾ ಯಾವುದೇ ಒಂದು ವ್ಯಕ್ತಿನಾಗಲಿ ನಾವು ತುಂಬ ಇಷ್ಟಪಟ್ಟಾಗ ಫಾರ್ ಎವರ್ ನಾವು ಅವ್ರ ಜೊತೆ ಟ್ರಾವೆಲ್ ಮಾಡಬೇಕು ಅಂತ ಅನ್ಕೋತೀವಿ. ಸೊ ಅದೊಂದು ಸೈನ್ ಅದಕ್ಕೋಸ್ಕರ. ಸರ್ ಬೈಕ್ ಇದೆ, ಲವ್ ಇದೆ, ಪ್ರತಿಯೊಂದು ಸರ್ ಎಲ್ಲದನ್ನು ಅಂದರೆ ಮಿಕ್ಸ್ಡ್ ಎಮೋಷನ್ಸ್ ಆ ಥರದ್ದು ಹೋಗ್ತಾ ಇರುತ್ತೆ. ಆ್ಯಂಡ್ ಚೆನ್ನಾಗಿದೆ ಅದು. ಅವ್ರು ಹಿಂಗಿರಲ್ಲ ಮೇಡಮ್, ನಾವು ನೋಡಿಲ್ಲ ಆ ಥರ ಇರ್ತಾರೆ ಅಂತ. ಬಟ್ ಬೈಕ್ ತೊಗೊಂಡು ಆಚೆ ಬಂದಾಗ ನೋಡಿದ್ದೀನಿ ಅವ್ರನ್ನ. ಸೊ ಅವ್ರ ಫೀಲಿಂಗ್ ಹೋದಾಗ ಹೆಂಗಿರ್ತಾರೆ ಗೊತ್ತಿಲ್ಲ ನನಗೆ. ಸೊ ಈ ಥರನೂ ಇರ್ಬೋದಲ್ಲ ಅಂತ. ಯಾಕಂದರೆ ಲವ್ ಫೇಲಿಯರ್ ಅದು ಇದು ಏನೋ ಒಂದು ಇರುತ್ತೆ ಅವ್ರಿಗೆ. ಆ ಥರದ್ದು ವಿಷಯ ಏನೋ ಹೇಳಕ್ ಹೊರಟಿದ್ವಿ. ಅದೆಷ್ಟು ಮಟ್ಟಕ್ಕೆ ಕನ್ವೆ ಆಗುತ್ತೆ ಅದು ಎಲ್ಲರಿಗೂ ಬಿಟ್ಟಿದ್ದು. ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಈಗಲೇ ಹೇಳ್ಬಿಟ್ರೆ ಥ್ರೂ ಔಟ್ ಇಲ್ಲ, ಕೆಲವು ಒಂದು ಸನ್ನಿವೇಶದಲ್ಲಿ ಮಾತ್ರ ಬಂದು ಹೋಗುತ್ತೆ. ಥ್ರೂ ಔಟ್ ಅಂತೂ ಡೆಫಿನೆಟ್ಲಿ ಇಲ್ಲ. ಬಿಕಾಸ್ ತುಂಬ ಬ್ಯೂಟಿಫುಲ್ ಆಗಿರೋ ಒಂದು ಸ್ಟೋರಿ ಇದೆ. ಸೊ ಸಿನಿಮಾ ನೋಡ್ತಾ ಹಂಗೆ ಕನೆಕ್ಟ್ ಆಗ್ತೀವಿ. ಆ್ಯಂಡ್ ಅಂದರೆ ತುಂಬ ಇಷ್ಟಪಟ್ಟಿರೋ ಒಂದು ವ್ಯಕ್ತಿ ಆಗಲಿ ಅಥವಾ ವಸ್ತು ಆಗಲಿ ನಮ್ಮಿಂದ ದೂರ ಆದಾಗ ಎಷ್ಟು ನೋವಾಗತ್ತೆ. ಅಂದರೆ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಕೆಲವರು ಅವ್ರ ಪಾಡಿಗೆ ಒಬ್ಬರೆಲ್ಲೋ ಟ್ರಾವೆಲ್ ಮಾಡಿರ್ತಾರೆ, ಇನ್ನೊಬ್ರು ಅವ್ರು ತುಂಬಾ ಆಪ್ತವಾಗಿರೋವ್ರ ಜೊತೆ ಆಚೆ ಇರ್ತಾರೆ. ಸೊ ಆ ಥರದ್ದು ಆ ಡೈರೆಕ್ಟರ್ ಕೇಳಬೇಕು. ಐಡಿಯಾ ಅಲ್ಲ, ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಕೇಳಿದ್ರೆ ಗೊತ್ತಾಗತ್ತೆ. ಇರುತ್ತೆ ಅದೆಲ್ಲ, ಇನ್ನು ಬರ್ತಾ ಗೊತ್ತಾಗತ್ತೆ. ಸೊ ಒಟ್ಟಿಗೆ ಮುಹೂರ್ತದಲ್ಲಿ ಎಲ್ಲ ವಿಷಯ ಹೇಳೋಕ್ಕಾಗಲ್ಲ. ಹೇರ್ ಸ್ಟೈಲು ಯಾಕೆ ಡೌಟ್ ಇವಾಗ ಇದೆ, ತುಂಬ ವ್ಯತ್ಯಾಸ ಇದೆ. ಬರುತ್ತೆ, ಅದು ಲುಕ್ ಬರುತ್ತೆ. ಸೊ ಆ ಥರದ್ದು ಇರುತ್ತೆ. ಒಂದು ಸಾಕಷ್ಟು ಲುಕ್ಗಳಲ್ಲಿ ನೋಡ್ಬೋದು ಈ ಸಿನಿಮಾದಲ್ಲಿ. ಸೊ ಇನ್ನೂ ಎಲ್ಲ ಪ್ಲಾನಿಂಗ್ ನಡೀತಾ ಇದೆ. ಸೊ ಅದು ಆಗತ್ತೆ ಹೇಳ್ತಾರೆ. ಅವ್ರು ಹೇಳಿದ್ರೆ ಅದು ತುಂಬ ಒಳ್ಳೇದದು. ಸರ್ ಇರುತ್ತೆ ಸರ್. ಬೈಕ್ ಅಂತ ಅಂದಮೇಲೆ ಡೆಫಿನೆಟ್ಲಿ ನಾವು ಟೈಟಲ್ನ ರಿವೀಲ್ ಮಾಡಿದ್ದು ಕೂಡ ಒಂದು ಟ್ಯಾಂಕ್ ಮೇಲೆ. ಸೊ ಬೈಕ್ ಡೆಫಿನೆಟ್ಲಿ ಇರುತ್ತೆ, ಟ್ರಾವೆಲಿಂಗು ಇರುತ್ತೆ. ತುಂಬ ಹತ್ರ ಆಗುತ್ತೆ ಸರ್ ಇದು ಸಿನಿಮಾ ನೋಡಿದಾಗ. ಇಷ್ಟಪಡ್ತೀರಾ. ಸೊ ಆ ಒಂದು ಬಿಲೀಫ್ ತುಂಬ ಇದೆ ನಮಗೆ. ಇದನ್ನ ಇವಾಗಲೇ ಹೇಳೋದಕ್ಕಾಗಲ್ಲ. ನಾವು ಎಕ್ಸ್ಪ್ರೆಸ್ ಮಾಡೋ ವಿಷಯಗಳನ್ನ ಇವಾಗ ಹೇಳ್ಬಿಟ್ರೆ ಅದಷ್ಟಾಗಲ್ಲ. ಕೆಲವುದು ವಿಷುವಲಿನೂ ನಾವು ತೋರಿಸ್ಬೇಕಾಗತ್ತೆ. ಸೊ ವಿಷುವಲಿ ಬಂದಾಗ ಎಲ್ರಿಗೂ ಅದು ಕನೆಕ್ಟ್ ಆಗತ್ತೆ. ಆ ಥರ ಕುಡ್ಕ ಯಾರು ಬೇಕಾದ್ರೂ ಆಗ್ಬೋದಲ್ಲ, ಓದ್ದವನೇ ಅಂತಲ್ಲ. ಸೊ ಅದು ಏನು ಮಾಡೋಕ್ಕಾಗಲ್ಲ. ಅದು ಯಾರು ಬೇಕಾದ್ರೂ ಕುಡಿಬೋದು, ಯಾರು ಬೇಕಾದ್ರೂ ಸೇರ್ಬೋದು. ಅದು ಅವ್ರಿಗೆ ಬಿಟ್ಟಿದ್ದು. ಬೇಡ ಅಂದ್ರೆ ಬಿಸಾಕ್ತಾರೆ, ಇಲ್ಲಾಂದ್ರೆ ಸೇರ್ತಾರೆ, ಮಾಡ್ತಾರೆ. ಆ ಥರ ಬೈಕ್ ಇಷ್ಟ ಆ ಥರ ಎಲ್ಲ ಯಾವತ್ತೂ ಮಾಡಿಲ್ಲ ನಾನು. ಅದನ್ನು ಕೇಳಬೇಡಿ. ಆಮೇಲೆ ಇಷ್ಟೊಂದೆಲ್ಲ ಫೀಲಿಂಗ್ ಹೋಗಿಲ್ಲ ಲೈಫಲ್ಲಿ. ನಾನು ಕೇಳಿದ್ದೆಲ್ಲ ನನಗೆ ಸಿಕ್ಕಿದೆ, ಪಟ್ಟಿದೆಲ್ಲ ನನಗೆ ಸಿಕ್ಕಿದೆ. ಸೊ ನಂದು ಆ ಥರದ್ದು ಯಾವುದೋ ಫೀಲಿಂಗ್ ಈಗಿತ್ತು. ನನ್ನ ಹತ್ರನೂ ಒಂದು ಸೂಪರ್ ಬೈಕ್. ಆ್ಯಂಡ್ ಅದಕ್ಕೇನೆ ನನಗೆ ಇದು ಕನೆಕ್ಟ್ ಆಗಿದ್ದು ಸಿನಿಮಾ. ಅದು ಕೊಟ್ಬಿಟ್ಟೆ ಅಂಕಲ್. ಆಕ್ಸಿಡೆಂಟ್ ಆಯಿತು ಅಂದ್ಬಿಟ್ಟು ಆ ಬೈಕ್ನು ಕೊಟ್ಬಿಟ್ಟೆ ಅದು. ಹೌದು. ಮತ್ತೆ ಜ್ಞಾಪಿಸ್ತಾ ಇದ್ದೀರಾ ನೀವು ನೋಡಿ. ನಮ್ಮಮ್ಮ ಕಪಾಳ ಕೊಡ್ದಿದ್ದೆಲ್ಲ ಜ್ಞಾಪಿಸ್ತಾ ಇದ್ದೀರಾ. ಸರಿ ಆಯ್ತು, ಥ್ಯಾಂಕ್ ಯು. ಸೊ ಈ ಥರದ್ದೇ ಮೆಮೊರೀಸ್ ಅಲ್ಲ. ಸೊ ಹಾಯಬೂಜಾ ಬೈಕ್, ಹಾಯಬೂಜಾ. ನಮಗೆ ಲವ್ ಆ್ಯಕ್ಷನ್ ಅದು ಇರುತ್ತೆ. ಇನ್ನೊಂದು ವಿಷಯ, ಅದನ್ನು ನೆಕ್ಸ್ಟ್ ಮೀಟಲ್ಲಿ ನಾವು ಅದನ್ನು ಹೇಳ್ತೀವಿ ನಿಮಗೆ. ನಾಳೆ ಬೆಳಗ್ಗೆಯಿಂದ ಶೂಟಿಂಗ್ ಶುರು. ಅಂದರೆ ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 6 o'clock ಕಾಲ್ ಶೀಟ್ ಇದೆ. ಸೊ ನಾಳೆ ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲೇ ಇಡೀ ದಿನ
ಇರ್ತೀವಿ. Okay, first of all my best wishes to Yogesh. This both are Yogesh, actor and director, and the introduction of Akanksha. And all my best wishes to my friend producer Krishna. Yeah. So this is subject. I heard it, and it will be the blockbuster for Yogesh. And every actor deserves a good story. I think this is the brilliant story to make a good film, and this will be the good film. And today I came to see what is the launch. The launch was very great, and the posters, first look posters, very good. So all my best wishes to all the team of Forever. Thanks a lot. Thank you, Yogesh, for inviting me. Thank you, Krishna. After Nagarao, I not did any movie. I love to work with Yogesh after this film. So we will plan soon, and we will inform you all. ಸೊ ಇದು ಸುಮಾರು ಒಂದು 3 ಇಯರ್ಸಿಂದ ನಾನು ಪ್ಲ್ಯಾನ್ ಮಾಡಿದ ಸ್ಟೋರಿ ಇದು. ಈ ಕಂಪ್ಲೀಟ್ ಕಥೆನ ನಾನು ಬರೆದಿರೋದು ಫ್ಲೈಟಲ್ಲೇ. ಎವ್ರಿ ಟ್ರಾವೆಲಿಂಗಲ್ಲಿ ಟೂ ಸೀನ್ಸ್ ಹೋಗ್ತಾ ಇರ್ಬೇಕಾದ್ರೆ ರೈಟ್ ಮಾಡ್ತಿದ್ದೆ ಮೊಬೈಲಲ್ಲಿ. ಸೊ ಸುಮಾರು 3 ಇಯರ್ಸಿಂದ ಕಂಪ್ಲೀಟ್ ಮಾಡಿಕೊಂಡು ಆ 3 ಇಯರು ಯೋಗಿ ಅವ್ರ ಜೊತೆ ಡಿಸ್ಕಷನ್ ಮಾಡ್ತಿದ್ವಿ. ಎವ್ರಿ ಬರ್ಡೇಗೆ ಡಿಸ್ಕಷನ್ ಮಾಡ್ತಿದ್ವಿ, ಈ ವರ್ಷ ಮಾಡೋಣ ಅಂತ. ಇದ್ರ ಜೊತೆಗೆ ನಮ್ಮ ಪ್ರೊಡ್ಯೂಸರ್ ಕೃಷ್ಣ ಸರ್ ಅವರು, ನಾವಿದೇ 3 ವರ್ಷದಿಂದ ನಾವು ಅವ್ರ ಜೊತೆ ಟ್ರಾವೆಲ್ ಮಾಡ್ತಾಯಿದ್ವಿ. ಈ ಟ್ರಾವೆಲ್ ಮಾಡ್ತಾ ಫೈನಲಿ ಈ ಕತೆ ಮಾಡಬೇಕಂತ ಫೈನಲ್ ಮಾಡಿ ಇವತ್ತು ಇಲ್ಲಿಗೆ ಬಂದ್ವಿ. ಸೊ ಥ್ಯಾಂಕ್ ಯು ಎಲ್ರಿಗೂ. ಮತ್ತು ಧ್ರುವ ಸರ್ ಬಂದಿದ್ದರು, ಮತ್ತು ನಮ್ಮ ಗುರುಗಳಾದಂಥ ಸಜಿತ್ ಕೃಷಿ ಸರ್ ಬಂದಿದ್ದರು. ಸೊ ಎಲ್ರಿಗೂ ಧನ್ಯವಾದಗಳು. ಇವತ್ತು ಯೋಗಿ ಅವ್ರು ಬಂದು 50 ಫಿಲಿಮ್ಸ್ ಆಗಿದೆ. ಈಗ ನೆಕ್ಸ್ಟ್ 51 ಫಿಲಿಮ್ಸ್ ಏನಿದೆಯೋ ಅದನ್ನೆಲ್ಲ ಮೀರಿದ ಪಿಕ್ಚರ್ ಮಾಡಿಕೊಡ್ತೀನಿ, ಅದು ಪ್ರಾಮಿಸ್. ಸರ್, ಟು ದ ಕ್ಯಾಮರಾ ನೀವು ಮಾತಾಡಬೇಕು. ನನ್ನ ಕಲ್ಪನೆ, ನನಗೆ ಫೀಲ್ ಆಗಿದೆ, ನನಗೆ ಕಲ್ಪನೆ ಆಯಿತು. ಈ ಥರ ಮಾಡೋಣ ಅಂತ ಟ್ರೈ ಮಾಡ್ತೇವೆ ಸುಮಾರು ಸ್ಟೋರಿಗಳನ್ನ. ಸೊ ಯಾವ್ಯಾವ ಸ್ಟೋರಿ ಎಲ್ಲ ಮಾಡಿದೆ, ಬಟ್ ಯಾವಾಗ ನಮಗೆ ಹೊಸತನ ಬೇಕು ಅನಿಸ್ತು, ಇದಕ್ಕಿಂತ ಹೊಸತನ ಇಲ್ಲ ಅನ್ನೋ ಫೀಲ್ ನನಗೆ ಬಂದು ಇದನ್ನು ಮಾಡಿದೆ ನಾನು. ಅದು ಆಮೇಲೆ ಹೇಳಿ ಅಪ್ಡೇಟ್ ಕೊಡ್ತೀನಿ, ಇವಾಗ ಹೇಳೋಕ್ಕಾಗಲ್ಲ. ಯಾಕಂದರೆ ಸುಮಾರು ವಿಷಯಗಳಿದೆ, ಅದು ಬಿಟ್ಕೊಡೋಕ್ಕಲ್ಲ. ನೆಕ್ಸ್ಟಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಹಂಗಂದ್ರೆ ಫ್ಲೈಟ್ ಕತೆ ಬರೋಕ್ಕಾಗುತ್ತಾ? ಫ್ಲೈಟಲ್ಲಿ ಬರದೆ ಅಂತ ಹಂಗೆ ಬರಲ್ಲ. ಅದು ಬಂದು ನಮಗೆ ಮೊಬೈಲ್ನ ಸ್ವಿಚ್ ಆಫ್ ಮಾಡಿದಾಗ ಸಿಕ್ಕಿದ 2 hours ಟೈಮಲ್ಲಿ ಒಂದೊಂದು ಸೀನ್ ಬರ್ತಿತ್ತು. ಮೊಬೈಲ್ ಸ್ವಿಚ್ ಆಫ್ ಇರುತ್ತೆ, ಮೈಂಡ್ ಫ್ರೀ ಇರುತ್ತೆ, ಆರಾಮಾಗಿ ಬರ್ತೀವಿ. ಇಲ್ಲ ಅದೆಲ್ಲ ಇರಪ್ಪ, ಅದೆಲ್ಲ ಏನಿಲ್ಲ ಸರ್, ಅದೆಲ್ಲ ಏನಿಲ್ಲ. ಇಲ್ಲ ರಿಯಲ್ ಏನಿಲ್ಲ. ಒಬ್ಬ ಗಾಡಿ ಹುಚ್ಚು ಎಷ್ಟಿರುತ್ತೆ ಅನ್ನೋದು ಇದರಲ್ಲಿದೆ, ಒಬ್ಬ ಹುಡುಗಿನ ಎಷ್ಟು ಪ್ರೀತಿ ಮಾಡ್ತಾನೆ ಅನ್ನೋದು ಇದರಲ್ಲಿದೆ. ಇದು ಬಿಟ್ಟು ಒಂದು ಪಾಯಿಂಟ್ ಸ್ಪೆಷಲ್ ಇದೆ, ಅದು ನಿಮ್ಗೆ ಆಮೇಲೆ ಹೇಳ್ತೀನಿ, ಫಿಲ್ಮ್ ನೋಡಿದಾಗಲೇ ಗೊತ್ತಾಗೋದು. ನನಗೊಂದು ಕ್ವಶನ್ ಉಳಿತದೆ, ಒಂದೇ ಒಂದು ಕೇಳ್ತೀನಿ ಸರ್. ಬ್ಯಾಂಗ್ಳೂರ್ ಒಂದು 5 days ಬಂದು ಕೇರಳ. ಯೋಗೇಶ್ ಸರ್, ಸೈಕಲ್ ಮೇಲೆ ಒಂದು ಅಂಬಾರಿ ನೋಡಿದ್ವಿ, ಬೈಕ್ ಮೇಲೆ ಒಂದು ಅದೇ ಥರದ್ದು ರಿಪೀಟ್ ಆಗುತ್ತಾ ಹೆಂಗೆ ಅಂತ ಸಕ್ಸಸ್ ವಿಷಯದಲ್ಲಿ? ಹೌದು ಆಗುತ್ತೆ, ಮಾಡಲೇಬೇಕು, ಅದೇ ಟಾರ್ಗೆಟ್ ಇರೋದು, ಮಾಡಬೇಕು. ಕೋಸ್ಟಲ್ ವುಡ್ ಸಿನಿಮಾ ಮಾಡಿದ್ದೀನಿ, ಕನ್ನಡದಲ್ಲಿ ಮಾಡಿದ್ದೀನಿ, ಇನ್ನು ರಿಲೀಸ್ ಒಂದು. ಇದು ಕ್ಯಾಮ್ರಾ ಆಸ್ ಅ ಲೀಡ್, ದಿಸ್ ಇಸ್ ಮೈ ಫಸ್ಟ್ ಡೆಬ್ಯೂ. ಸೊ ಫಸ್ಟ್ಲಿ ಎಲ್ರಿಗೂ ಥ್ಯಾಂಕ್ ಯು ಹೇಳ್ಬೇಕು. ಯಾಕಂದ್ರೆ ಒಂದು ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗಬೇಕಾದ್ರೆ ನಿಮ್ದೆಲ್ಲ ಸಪೋರ್ಟ್ ಬೇಕು, ಹಾಗೆ ಮೂವಿ ಸಕ್ಸಸ್ಫುಲ್ ಆಗಬೇಕಾದ್ರೆ ನಿಮ್ಮೆಲ್ಲ ಸಪೋರ್ಟ್ ಬೇಕು. ಸೊ ಥ್ಯಾಂಕ್ ಯು ಫಾರ್ ಮೇಕಿಂಗ್ ದಿಸ್ ಇವೆಂಟ್ ಅ ಸಕ್ಸಸ್ಫುಲ್ ಇವೆಂಟ್ ಅಂತ ಹೇಳ್ಬೇಕು ನನಗೆ. ಚಾನ್ಸ್ ದಿ ಟೀಮ್, ಐ ವುಡ್ ಸೇ, ಅವರು ಡಿಸೆಚ್ ಟೀಮ್, ದೇ ಕಾಂಟ್ಯಾಕ್ಟೆಡ್ ಮೀ. ಆಮೇಲೆ ನನಗೆ ಚಾನ್ಸ್ ಸಿಕ್ತು. ಹಾಗೇನಿಲ್ಲ ತುಳು ಮೂವಿ ನೋಡಿ ಏನು ಸಿಕ್ಕಿಲ್ಲ, ಇನ್ಸ್ಟಾಗ್ರಾಮ್ ಥ್ರೂ ಫೈಂಡ್ ಔಟ್ ಮಾಡಿದ್ರು, ತುಂಬಾ ಸರ್ಚ್ ಮಾಡಿದಾರಂತೆ. ಆಮೇಲೆ ನನ್ನನ್ನು ಚೂಸ್ ಮಾಡಿದರು. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ವರ್ಕ್ ವಿತ್ ಯೋಗೇಶ್ ಸರ್ ಆ್ಯಂಡ್ ಯೋಗೇಶ್ ಸರ್. ಸೊ ಇಟ್ ವಾಸ್ 51st ಮೂವಿ ಆ್ಯಂಡ್ ಮೈ ಫಸ್ಟ್ ಮೂವಿ. ಸೊ ತುಂಬ ಇದೆ. ಸೊ ಕತೆ ಕೇಳಿದ್ದೀನಿ ಆಬ್ವಿಯಸ್ಲಿ. ಸಖತ್ ಇಷ್ಟ ಆಯಿತು. ಯೋಗಿ ಸರ್ ಇದ್ ವಿಷನ್ ತುಂಬ ಚೆನ್ನಾಗಿದೆ. ಐ ಹೋಪ್ ಆ್ಯಂಡ್ ಐ ವಿಶ್ ಅವ್ರ ವಿಷನ್ ಹೇಗೆ ಇದೆ ಅದೇ ಪೂರಾಗಿ ಬರ್ಬೇಕಂತ. ನೋಡಿ, ಮೂವಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಎಷ್ಟು ಕಾಟ ಕೊಟ್ಟಿದ್ದೀನಿ ಅಂತ. ಪಾಪ ಅವಾಗ್ಲೇ ಹೇಳಿದ್ದೀನಿ ಸ್ಟೇಜ್ ಮೇಲೆ, ಹೊಸ ಹುಡುಗಿ ತೊಂದರೆ ಕೊಡಬೇಡ, ಮತ್ತೆ ಕೊಡ್ತೈತಿ. ಪಾಪ ಬಂದಾಗ ಎದುರಿಸಬಾರ್ದು. ಥ್ಯಾಂಕ್ ಯು ಸೋ ಮಚ್. ಇವ್ರನ್ನ ಎಲ್ಲರೂ ಪ್ರೀತಿಯಿಂದ ಟಾಗೋರ್ ಕೃಷ್ಣ ಸರ್ ಅಂತ ಕರೀತಾರೆ. ಸರ್, ಮೈಕ್ ಹತ್ರ. ಅಲ್ಲ, ಎಲ್ಲರೂ ಮಾಧ್ಯಮಸ್ಥರಿಗೆ ನನಗೆ ಧನ್ಯವಾದಗಳು. ಫಸ್ಟು ನಾನು ಒಂದು 25 ವರ್ಷದಿಂದ
ನಾವು ಯೋಗೇಶ್ ಅವರು ಒಂದು 20 ವರ್ಷನೇ ಫ್ರೆಂಡ್ಸು. ಸಾಜಿದ್ ಕೊರಿಯಸ್ ಅವ್ರು ಸರ್ ನಾಗರಾವ್ ಮಾಡಿದಾಗ ನಾನು ಎಂಟೈರ್ ಸ್ಟೇಟ್ ನಾನೇ ಡಿಸ್ಟ್ರಿಬ್ಯೂಷನ್ ಆಗಿ ರಿಲೀಸ್ ಮಾಡಿದ್ದೀನಿ. ಆವಾಗಿಂದ ಅಂದ್ಕೊಂಡಂದು ಒಂದು ಒಳ್ಳೆ ಸಿನಿಮಾ ಮಾಡೋಣ ಅಂತ. ಯೋಗೇಶ್ ಅವರು ಕತೆ ಹೇಳಿದಾಗ ನನಗೆ ಹೇಳಿದ್ರು, ಆಯ್ತು ಈ ಕತೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಇಂಡಸ್ಟ್ರಿಗೆ ಒಳ್ಳೆ ಸಿನಿಮಾ ಕೊಡೋಣ ಅಂತ ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿ ಮುಂದೆ ಬಂದಿದ್ದೀನಿ ಸರ್. ಎಲ್ಲರಿಗೂ ಧನ್ಯವಾದ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರದ್ಯೋತನ್. ಸೊ ಫಸ್ಟ್ ಟೈಮ್ ನಾನು ಯೋಗಿ ಸರ್ ಜೊತೆಗೆ ಕೊಲಾಬ್ರೇಟ್ ಆಗ್ತಾ ಇದ್ನ ಆ್ಯಂಡ್ ಇಷ್ಟು ಅದ್ಭುತ ಅವಕಾಶ ಕೊಡೋದಕ್ಕೆ ಯೋಗಿ ನನಗೆ ತುಂಬ ಥ್ಯಾಂಕ್ಸ್ ಯು ಸಾಜಿದ್ ಸರ್ ಆ್ಯಂಡ್ ಕೃಷ್ಣ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾಗಳು ಇರೋ ಹಾಡುಗಳ ಬಗ್ಗೆ ಹೇಳಬೇಕಂದ್ರೆ, ಆಶಿಕಿ 2 ಹಿಂದಿಯಲ್ಲಿ ಸಿನಿಮಾ ಬಿಡುಗಡೆ ಆದಮೇಲೆ ನಾಟ್ ಓನ್ಲಿ ನಾರ್ತ್ ಇಂಡಿಯಾ, ಎಂಟೈರ್ ಸೌತ್ ಇಂಡಿಯಾ, ಆಲ್ ಓವರ್ ಇಂಡಿಯಾ ಹೆಂಗೆ ಸಾಂಗ್ಸ್ ಸದ್ದು ಮಾಡ್ತೋ ಆ ಥರ ಈ ಆಲ್ಬಮ್ ಖಂಡಿತ ಹಿಟ್ ಆಗುತ್ತೆ. ಆ್ಯಂಡ್ ಫುಲ್ ಎಂಟೈರ್ ಆಲ್ಬಮ್ ಅಂದರೆ ಒಂದು ಹಾಡು ಹಿಟ್ ಆದರೆ ಸಿನಿಮಾ ಹಿಟ್ ಅಂತಾರೆ. ಸೊ ಈ ಸಿನಿಮಾದಲ್ಲಿ ಎಲ್ಲ ಹಾಡುಗಳು ಹಿಟ್ ಆಗುತ್ತೆ ಅಂತ ನಂಬಿಕೆ ಇದೆ. ಅಷ್ಟು ಅದ್ಭುತವಾಗಿ ಬಂದಿದೆ. ನಾಗಾರ್ಜುನ ಶರ್ಮಾ ಅವ್ರ ಲಿರಿಕ್ಸ್ ಇದೆ, ಕಿನ್ನಲ್ಲ ಸರ್ ಬರೆದಿದ್ದಾರೆ, ತುಂಬ ಜನ ಲಿರಿಸಿಸ್ಟ್ ಆ್ಯಂಡ್ ಅದ್ಭುತವಾದ ಸಿಂಗರ್ಸ್ ಆ್ಯಂಡ್ ಅದ್ಭುತವಾದ ಸಿಚುವೇಶನ್ಸ್ ಒಂದು. ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಒಂದು ಕಲ್ಟ್ ಕ್ಲಾಸಿಕ್ ಕನ್ನಡದಲ್ಲಿ ಆಗೋ ಎಲ್ಲ ಸಾಧ್ಯತೆಗಳಿದೆ ಆ್ಯಂಡ್ ಡೆಫಿನೆಟ್ಲಿ ಅದ್ಭುತವಾಗಿ ಬರ್ತಿದೆ. ಥ್ಯಾಂಕ್ ಯು ಸೋ ಮಚ್ ಸರ್.